ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನಪ್ಪ ಅಂತ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನು ಇತ್ತೀಚೆಗೆ 708 ಹುದ್ದೆಗಳ ನಿಗಮ ಮಂಡಳಿಗಳ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿತ್ತು. ಮತ್ತು ಇಲ್ಲಿ ಇತ್ತೀಚೆಗೆ ಇನ್ನೊಂದು ನೋಟಿಫಿಕೇಷನ್ ಆಗಿತ್ತು. ಯಾವಾಗಪ್ಪ ಅಂತಂದರೆ 15ನೇ ತಾರೀಕು ಇನ್ನೊಂದು 165 ಒಂದು ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ಇರ್ತಕ್ಕಂಥ ಒಂದು ಹುದ್ದೆಗಳಿಗೆ ಏನಪ್ಪ ಮಾಡಿದರು ಅಂದರೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ನೋಟಿಫಿಕೇಷನ್ ಮಾಡಿದರು. ಈ ಎರಡೂ ಹುದ್ದೆಗಳಿಗೆ ಟೋಟಲ್ ಆಗಿ 1000ಕ್ಕೂ ನಿಯರ್ 1000 ಬರ್ತವೆ. 708 + 165 ಅಂತಂದರೆ ಅರೌಂಡ್ 950 ಪೋಸ್ಟ್ಗಳು ಇಲ್ಲಿ ಸಿಗ್ತವೆ ನಿಮಗೆ. ಓಕೆನಾ. ಈ ಒಂದು ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನಾಗ್ತಿದೆ ಅಂತ ಅಂದರೆ ಈಗ ಇಲ್ಲಿ ನಿಮಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ನೋಡಿ. ಎಕ್ಸಾಮ್ ಡೇಟನ್ನು ನೀವು ಯಾವ ಒಂದು ಅಪ್ಲಿಕೇಶನ್ನ ಹಾಕಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಗಳನ್ನು ಕೊಟ್ಟಿದ್ದಾರೆ. ಪರೀಕ್ಷೆಯನ್ನು ನೀವು ನೋಡ್ಬೋದು. ಯಾವಾಗಪ್ಪ ಅಂತಂದರೆ ಜನವರಿನಲ್ಲಿ ಪರೀಕ್ಷೆ ಇದೆ. ಈಗಾಗಲೇ ಇತ್ತೀಚೆಗೆ ಸರ್ ಹೇಳಿದರು, ಯಾರಪ್ಪ ಅಂತಂದರೆ ಪ್ರಸನ್ನ ಸರ್ ಅವರು ಹೇಳಿದರು, ನಾವು ಆದಷ್ಟು ಬೇಗ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೇವೆ. ಡೈರೆಕ್ಟಾಗಿ ನಾವು ಏನು ಈಗಾಗಲೇ ತುಂಬ ಡಿಲೇ ಆಗಿದ್ದಾವೆ, ಅದಕ್ಕೆ ಆ ಕಾರಣದಿಂದಾಗಿ ಬೇಗ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ನಾವು ಲಿಸ್ಟನ್ನು ಬೇಗ ಬಿಡ್ತೇವೆ ಅಂತ ಹೇಳಿದರು. ಅದೇ ಸೇಮ್ ರಿಲೇಟೆಡ್ ಆಗಿ ಈಗ ನೋಡಿ, ಡಿಸೆಂಬರಲ್ಲಿ ಎಕ್ಸಾಮ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ 1 ತಿಂಗಳಿಂದ 2 ತಿಂಗಳು ಕೂಡ ಇಲ್ಲ, ಜನವರಿನಲ್ಲಿ ಎಕ್ಸಾಮ್ ಇಟ್ಟಿದ್ದಾರೆ ನೋಡಿ. ನಾವು ಇಲಾಖೆ, ಸಂಸ್ಥೆ ಮತ್ತು ಮಂಡಳಿನ ನೋಡ್ಬೋದು. ಅದರಲ್ಲಿ ಇರ್ತಕ್ಕಂಥ ಒಂದು ಹುದ್ದೆಗಳನ್ನು ಕೂಡ ನೋಡ್ಬೋದು. ಪರೀಕ್ಷೆ ಮತ್ತು ಸಮಯ ಎಲ್ಲವನ್ನು ಕೂಡ ನೋಡಿ. ಇಲ್ಲಿ ಮೊದಲನೇದಾಗಿ 10ನೇ ತಾರೀಕು ಜನವರಿ 2026ರಲ್ಲಿ ಮೊದಲನೇದು ಯಾವ್ಯಾವುದಪ್ಪ ಅಂತಂದರೆ KSDL ಕೃಷಿ ಮಾರಾಟ ಇಲಾಖೆ, BWSSB ಕೃಷಿ ಮಾರಾಟ ಇಲಾಖೆಯಲ್ಲಿ ಇರ್ತಕ್ಕಂಥ ಕಿರಿಯ ಅಧಿಕಾರಿ, ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಮತ್ತು ಮಾರುಕಟ್ಟೆ ಮೇಲ್ವಿಚಾರಕ, ಈ ಎಲ್ಲ ಹುದ್ದೆಗಳಿಗೆ ನಿರ್ದಿಷ್ಟ ಪತ್ರಿಕೆ 2 ಅಂದರೆ ಸ್ಪೆಸಿಫಿಕ್ ಪೇಪರ್ ಅಂತ ಇರ್ತದೆ. ಅದನ್ನು ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಇದನ್ನು ಇಟ್ಟಿದ್ದಾರೆ. ಓಕೆನಾ, ಅರ್ಥ ಆಯ್ತಾ. ನೆಕ್ಸ್ಟು ಇಲ್ಲಿ 11ನೇ ತಾರೀಕು ಅಂದರೆ ಭಾನುವಾರದಂದು ಯಾವ್ಯಾವ ಪರೀಕ್ಷೆ ಇದೆ ನೋಡಿ. ಇಲ್ಲಿ BDAಯಲ್ಲಿ ಇರ್ತಕ್ಕಂಥ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆ, ಕೃಷಿ ಮಾರಾಟ ಇಲಾಖೆ, RGUHS, BWSSB, ARUGHS ಅಂತ ಇಲ್ಲಿ ಇಲಾಖೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾವ್ಯಾವ ಒಂದು ಹುದ್ದೆಗಳು ಅಂತ ನೋಡಿ. ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಗ್ರಂಥಪಾಲಕ, ಲೆಕ್ಕಿಗ, ಹಾಗೆ ಹಿರಿಯ ಸಹಾಯಕ, ಕಿರಿಯ ಅಧಿಕಾರಿ QD ಅಂತ ಕೊಟ್ಟಿದ್ದಾರೆ. ಮತ್ತು ಕಿರಿಯ ಅಧಿಕಾರಿ ಈ ಎಲ್ಲ ಹುದ್ದೆಗಳಿಗೆ ಗ್ರಂಥಪಾಲಕ, ಕಿರಿಯ ಅಭಿಯಂತರರು ಮತ್ತು ಕಿರಿಯ ಅಭಿಯಂತರರು ಎಲೆಕ್ಟ್ರಿಕಲ್, ಇವೆಲ್ಲವೂ ಹುದ್ದೆಗಳಿಗೆ ಸಾಮಾನ್ಯ GK ಪತ್ರಿಕೆ ಏನಿದೆ 11ನೇ ತಾರೀಕು ಬೆಳಗ್ಗೆ 10:30ರಿಂದ 12:30ರವರೆಗೆ ಇರ್ತದೆ. ಟೋಟಲ್ ಆಗಿ 2 ಗಂಟೆ ಕೊಟ್ಟಿದ್ದಾರೆ. KPSC ಕಂಡಕ್ಟ್ ಮಾಡಿದರೆ ಬರೀ 1.5 ಗಂಟೆ ಕೊಡ್ತಾ ಇತ್ತು. ಇಲ್ಲಿ ನಿಮಗೆ ಕಂಪ್ಲೀಟಾಗಿ 2 ಗಂಟೆ ಇಲ್ಲಿ ನಿಮಗೆ ಇರ್ತದೆ. ಓಕೆನಾ. ನೆಕ್ಸ್ಟು ಇಲ್ಲಿ ಅದೇ ರೀತಿ ಇಲ್ಲಿ ಮುಂದಿನ ಒಂದು 11ನೇ ತಾರೀಕು ಮಧ್ಯಾಹ್ನ ನೋಡೋದಾದರೆ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ ಅಂದರೆ ಕಮ್ಯುನಿಕೇಷನ್ ಪೇಪರ್ ಅಂತ, ಇದು ಯಾವ್ಯಾವುದಕ್ಕೆ ಬರುತ್ತೆ ನೋಡಿ. BDA ತಾಂತ್ರಿಕ ಶಿಕ್ಷಣ ಇಲಾಖೆ, ಕೃಷಿ ಮಾರಾಟ ಇಲಾಖೆ, ಈ ಒಂದು ಇಲಾಖೆಗಳಲ್ಲಿ ಇರತಕ್ಕಂತಹ ಒಂದು ಪ್ರಥಮ ದರ್ಜೆ ಸಹಾಯಕ ಗ್ರಂಥಪಾಲಕ, ಲೆಕ್ಕಿಗ ಮತ್ತು ಹಿರಿಯ ಸಹಾಯಕ ಹಾಗೆ ಗ್ರಂಥಪಾಲಕ, ಈ ಹುದ್ದೆಗಳಿಗೆ ಕಮ್ಯುನಿಕೇಷನ್ ಪೇಪರ್ ಬರ್ತದೆ. ಅದು ಯಾವುದಪ್ಪ ಅಂದರೆ ಇಂಗ್ಲೀಷು, ಕನ್ನಡ ಮತ್ತು ಕಂಪ್ಯೂಟರ್ ಇರ್ತದೆ. ಆ ಒಂದು ಪರೀಕ್ಷೆ ಏನಿದೆ ಮಧ್ಯಾಹ್ನ 2:30ರಿಂದ 4:30ರವರೆಯಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ KSDLನಲ್ಲಿ ಇರ್ತಕ್ಕಂಥ ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣಗಳಿಗೆ ನಿರ್ದಿಷ್ಟ ಪೇಪರನ್ನು ನೋಡಿ 12ನೇ ತಾರೀಕು ಇಟ್ಟಿದ್ದಾರೆ, ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಅಂತ. ಅದೇ ರೀತಿಯಲ್ಲಿ ಭಾನುವಾರ ನೆಕ್ಸ್ಟು ಇನ್ನೊಂದು ಭಾನುವಾರ 20ನೇ ತಾರೀಕಿನಂದು ಒಂದು ಪೇಪರ್ ಇದೆ. ಏನಪ್ಪ ಅಂತ ಅಂದರೆ ಈ ಒಂದು ಬೇರೆ ಇಲಾಖೆಗಳಲ್ಲಿ ಇರ್ತಕ್ಕಂತಹ ಒಂದು ದ್ವಿತೀಯ ದರ್ಜೆ ಸಹಾಯಕ, ಕಿರಿಯ ಸಹಾಯಕ ಮತ್ತು ಇಲ್ಲಿ ಮಾರಾಟ ಸಹಾಯಕ ಅಂದರೆ ಇಲ್ಲಿ SDA ಅಂತ ಹೇಳ್ಬೋದು. ಈಗಾಗಲೇ FDA ಆಯಿತು. SDA ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡಿ. ಇಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ 1 ಬೆಳಗ್ಗೆ 10:30ರಿಂದ 12:30 ಇರ್ತದೆ. ಅದೇ 25ನೇ ತಾರೀಕು ಮಧ್ಯಾಹ್ನ 2:30ರಿಂದ 4:30ರವರೆಗೆ ಕಮ್ಯುನಿಕೇಷನ್ ಪೇಪರ್ ಇನ್ನೊಂದಿದೆ ನೋಡಿ, ಇಂಗ್ಲೀಷ್, ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ. ಇದು ಪತ್ರಿಕೆ ಕಮ್ಯುನಿಕೇಷನ್ ಪೇಪರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕಿಂಗನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು. 1/4 ನೆಗೆಟಿವ್ ಅಂಕ ಇಲ್ಲಿ ಕಡಿಲಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಫಿಸ್ಕಿಂಗು, ಮುಖಚಹರೆ ಪರಿಶೀಲಿಸಿ ಪ್ರವೇಶ ನೀಡುವುದರಿಂದ 2 ಗಂಟೆ ಮುಂಚಿತವಾಗಿ ಪರೀಕ್ಷಾ ಕೇಂದ್ರದೊಳಗೆ ಹಾಜರಿರ್ತಕ್ಕಂಥ ಅಂತ. ಅಂದರೆ ಇಲ್ಲಿ ಸ್ವಲ್ಪ ಇಲ್ಲಿ ಏನಪ್ಪ ಅಂತ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಓಕೆನಾ. ಇದು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂಥ ಒಂದು ಪ್ರಸನ್ನ H ಸರ್ ಅವರು ಈಗ ಸೈನ್ ಮಾಡಿ ಅಫಿಷಿಯಲ್ ಆಗಿ ಇದನ್ನು ಕೊಟ್ಟಿದ್ದಾರೆ. ಡೇಟ್ಗಳು ಈಗಾಗಲೇ ಅನೌನ್ಸ್ ಮಾಡಿದ್ದೇವೆ. 10ನೇ ತಾರೀಕಿದೆ, 11 ಮತ್ತು 25 ಮತ್ತು ಇಲ್ಲಿ 12ನೇ ತಾರೀಕಿನಂದು ಎಕ್ಸಾಮ್ ಶೆಡ್ಯೂಲ್ ಆಗಿದೆ. ಜನವರಿ 2026ರಲ್ಲಿ. ಓಕೆನಾ.
ಆದಷ್ಟು ಬೇಗ ನೀವು ತರಗತಿಗಳನ್ನು ಶುರು ಮಾಡ್ಕೋಬೇಕು ಅಂತಾನೆ ನಮ್ಮ ಒಂದು ಚಾನಲಲ್ಲಿ ಈಗಾಗಲೇ ಡೈಲಿ ತರಗತಿಗಳು ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳ ತರಗತಿಯನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಅವೆಲ್ಲವನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಪ್ಲೇಲಿಸ್ಟ್ ಲಿಂಕ್ ಹಾಕ್ತೇನೆ, ಎಲ್ಲರೂ ಕೂಡ ನೋಡ್ಕೊಳ್ತಾ ಹೋಗಿ. ನಿನ್ನೆ ಆಗಲೇ ಈಗ 15 ಕ್ಲಾಸ್ಗಳು ಈಗಾಗಲೇ ಅಲ್ಲಿ ಆಗಿದ್ದಾವೆ. ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.